ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಜನರಿಗೆ ಎಷ್ಟು ಹೇಳಿದ್ರು ಕೂಡ, ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಕುಡಿದು ವಾಹನವನ್ನ ಓಡಿಸುವಂತಹ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಬೆಂಗಳೂರಿನಲ್ಲಿ ಕುಡಿದು ವಾಹನ ಓಡಿಸಿ ಅಪಘಾತ ಆಗಿರುವಂಥ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ವೀಕೆಂಡ್ನಲ್ಲಿ ಗಾಡಿ ಓಡಿಸುವವರ ಸಂಖ್ಯೆ, ಕುಡಿದು ಗಾಡಿ ಓಡಿಸುವವರ ಸಂಖ್ಯೆ ಮಾತ್ರ ಮಿತಿ ಮೀರುತ್ತದೆ. ಹೀಗಾಗಿ ಪ್ರತಿ ವಾರವೂ ಕೂಡ ವೀಕೆಂಡ್ನಲ್ಲಿ ಬೆಂಗಳೂರಿನಾದ್ಯಂತ ಸುಮಾರು 140 ಕಡೆ ಜಂಕ್ಷನ್ಗಳಲ್ಲಿ, ಪ್ರಮುಖ ಜಂಕ್ಷನ್ಗಳು, ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಡಿ ಚೆಕ್ ಮಾಡೋದನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಫಾಲೋ ಮಾಡಿಕೊಂಡು ಹೆಚ್ಚಿನ ಕಂಟೆಂಟ್ಗಳನ್ನು ನೋಡ್ಬೋದು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಮತ್ತು ಎಕ್ಸ್ನಲ್ಲೂ ಕೂಡ ನಮ್ಮ ನ್ಯೂಸ್18 ಕನ್ನಡದ ಪೇಜ್ಗಳನ್ನು ಫಾಲೋ ಮಾಡಿ ಇಂಟ್ರೆಸ್ಟಿಂಗ್ ಮತ್ತು ನ್ಯೂಸ್ಗಳನ್ನು ನೀವು ತಿಳ್ಕೊಬೋದು. ಸದ್ಯಕ್ಕೆ ಆಗಲೇ ಹೇಳ್ತಿದ್ದೆ ನಾನು, ಎಷ್ಟೇ ಬಾರಿ ಪೊಲೀಸರು, ಟ್ರಾಫಿಕ್ ಪೊಲೀಸರು ನೀವು ಎಲ್ಲಿ ನೋಡಿದ್ರು ಕೂಡ ಟ್ರಾಫಿಕ್ ಪೊಲೀಸರು ಇರ್ತಾರೆ. ಜೊತೆಗೆ ಈಗಿನ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪೊಲೀಸರು, ಟ್ರಾಫಿಕ್ ಪೊಲೀಸರು ಆಗಾಗ ಕುಡಿದು ವಾಹನ ಓಡಿಸುವಂಥದ್ದು ವಿಚಾರ ಆಗಿರ್ಬೋದು, ಮತ್ತು ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಎಚ್ಚರ ವಹಿಸುವಂಥ, ಒಂದಷ್ಟು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ನೀವು ರಸ್ತೆಗೆ ಬೈಕ್ ಆಗಲಿ ವಾಹನ ರಸ್ತೆಗಳಿಸಿದ್ರು ಸಾಕು, ಅಲ್ಲಲ್ಲಿ ಒಂದಷ್ಟು ಪೋಸ್ಟರ್ಗಳು ನಿಮ್ಗೆ ಕಾಣಿಸುತ್ತೆ. ಜೊತೆಗೆ ಅಲ್ಲಲ್ಲಿ ಪೊಲೀಸರು ಕೂಡ ನಿಂತಿರ್ತಾರೆ. ಅದಾಗಿಯೂ ಕೂಡ ಕುಡಿದು ವಾಹನವನ್ನು ಓಡಿಸುವಂಥದ್ದಾಗಿರ್ಬೋದು, ಜೊತೆಗೆ ಸಂಚಾರಿ ರೂಲ್ಸ್ಗಳನ್ನು ಬ್ರೇಕ್ ಮಾಡುವಂಥದ್ದು ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ ವೀಕೆಂಡ್ನಲ್ಲಿ ಕುಡಿದು ವಾಹನ ಓಡಿಸುವಂತಹ ಕೆಲಸಗಳು ಜಾಸ್ತಿ ಆಗ್ತಿದೆ. ಹೀಗಾಗಿ ಅಂಥವರ ವಿರುದ್ಧ ಕೇಸ್ ದಾಖಲು ಮಾಡುವಂಥ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಿದ್ದಾರೆ. ಈಗಾಗಲೇ ಟ್ರಾಫಿಕ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಅವರು ತಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಒಂದಷ್ಟು ಸೂಚನೆಗಳನ್ನು ನೀಡಿದ್ದಾರೆ. ಪ್ರತಿ ವಾರವೂ ಕೂಡ, ಪ್ರತಿ ವೀಕೆಂಡ್ನಲ್ಲಿ ಶುಕ್ರವಾರದಿಂದಲೇ ಗುರುವಾರದಿಂದಲೇ ಅಲ್ಲಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲಿ ಬೆಂಗಳೂರಿನ ಸುಮಾರು 140 ಕಡೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನು ಹಿಡಿತಾರೆ. ಪ್ರತಿಯೊಂದು ಕಡೆಯೂ ಕೂಡ ಬರುವಂಥ ಪ್ರತಿ ವಾಹನವನ್ನು ಕೂಡ ಚೆಕ್ ಮಾಡ್ತಾರೆ. ಯಾರಾದರೂ ಕುಡಿದು ವಾಹನ ಓಡಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ತಾರೆ. ಕಳೆದ ವೀಕೆಂಡ್ನಲ್ಲಿ ಸುಮಾರು 700ಕ್ಕೂ ಹೆಚ್ಚು ಕುಡಿದು ವಾಹನ ಓಡಿಸಿರುವಂಥ ಕೇಸುಗಳು ದಾಖಲಾಗಿದೆ. ಸುಮಾರು 50,000 ಜನರನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಕಳೆದ 2 ತಿಂಗಳಲ್ಲಿ ಸುಮಾರು 10,000 ಕೇಸ್ಗಳು, ಸುಮಾರು 2,000 ಕೇಸುಗಳು ದಾಖಲಾಗಿದ್ದಾವೆ. ಸಾವಿರಾರು ಜನ, ಲಕ್ಷಾಂತರ ಜನರನ್ನ ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನಾದರೂ ಕುಡಿದು ವಾಹನ ಓಡಿಸೋದೇನಾದ್ರೂ ಗೊತ್ತಾದರೆ ಪೊಲೀಸರು 10,000 ದಂಡ ಹಾಕ್ತಾರೆ. ಆದರೆ ದಂಡ ಹಾಕಿದ್ರೂ ಕೂಡ ಎಲ್ಲೋ ಒಂದು ಕಡೆ ಜನ ಎಚ್ಚೆತ್ಕೊಳ್ತಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಯಾಕಂದರೆ ಕುಡಿದು ವಾಹನ ಓಡಿಸ್ತಾರೆ, ಪಾರ್ಟಿ ಮೋಡ್ನಲ್ಲಿ ಹೋಗಿರ್ತಾರೆ. ಕುಡಿಯೋದು ಕೂಡ ತಪ್ಪೆ. ಆದರೆ ಒಂದಷ್ಟು ಕೆಲಸದ ಜಂಜಾಟ ಅನ್ನೋದಾಗಿರ್ಬೋದು, ಒಂದಷ್ಟು ಟೆನ್ಷನ್ನಲ್ಲಿ ಜನ ಕೆಲವೊಬ್ಬರು ಕುಡಿತಾರೆ. ಕುಡಿದ ಮೇಲೆ ಸರಿಯಾಗಿ ಮನೆಗೆ ಹೋಗಿ ತಲುಪಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಕುಡಿದು ವಾಹನ ಓಡಿಸುವಂಥದ್ದು, ಅಲ್ಲಲ್ಲಿ ಅಪಘಾತ ಆಗುವಂಥದ್ದು, ಫಜೀತಿಗಳನ್ನು ಮಾಡಿಕೊಳ್ಳುವಂಥದ್ದು, ಕಿರಿಕ್ಗಳನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾದಂಥ ಘಟನೆಗಳು ಜಾಸ್ತಿ ಆಗ್ತಿದೆ. ಹೀಗಾಗಿ ಅಂತಹ ಪ್ರಕರಣಗಳನ್ನು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಿದ್ದಾರೆ. ಒಂದು ಕಡೆ ಎಲ್ಲೆಂಡೋ ಪೊಲೀಸರುಗಳು ಕೂಡ ಅಲ್ಲಲ್ಲಿ ಒಂದು ಕಡೆ ಬೀಟ್ಗಳನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಎಸ್ಪೆಷಲಿ ಟ್ರಾಫಿಕ್ ಪೊಲೀಸರು ಕೂಡ ಕುಡಿದು ವಾಹನವನ್ನು ಓಡಿಸಿ ಅಪಘಾತಗಳನ್ನು ಮಾಡುವಂಥದ್ದನ್ನು ಕಮ್ಮಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಬ್ಯಾರಿಕೇಡನ್ನು ಹಾಕಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆಗಲೇ ಹೇಳಿದಂತೆ ಪ್ರತಿ ವೀಕೆಂಡ್ನಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲಿ ರಾತ್ರಿ 9:30 ಆದರೆ ಸಾಕು, ಪೊಲೀಸರು ಅಲ್ಲಲ್ಲಿ ನಿಂತು ನಿಮ್ಮನ್ನು ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಕುಡಿದು ವಾಹನವನ್ನು ಓಡಿಸುವಂಥದ್ದನ್ನು ಕಮ್ಮಿ ಮಾಡಬೇಕಾಗಿದೆ. ಇಲ್ಲಾಂದರೆ 10,000 ಫೈನ್ ಜೊತೆಗೆ ನಿಮ್ಮ ವಿರುದ್ಧ ಕೇಸ್ ಕೂಡ ದಾಖಲಾಗುತ್ತೆ. ಹೆಚ್ಚು ಕಮ್ಮಿ ಆದರೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾದರೆ ಆಶ್ಚರ್ಯ ಇಲ್ಲ. ಜೊತೆಗೆ ಇಂತಹ ಕೆಲಸಗಳಲ್ಲಿ, ಈ ರೀತಿಯಾದಂಥ ಸಂದರ್ಭದಲ್ಲಿ ಬರೀ ನಾವು ಟ್ರಾಫಿಕ್ ಫೈನನ್ನು ಕಟ್ಬಿಟ್ಟು ನಾವು ಪಾರಾಗ್ತೀವಿ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ನೀವು ಗಾಡಿಯನ್ನು ಬಿಡಿಸ್ಕೋಬೇಕು, ಫೈನನ್ನು ಕಟ್ಟಬೇಕಂದ್ರೆ ಕೋರ್ಟ್ವರೆಗೂ ಕೂಡ ಹೋಗುವಂಥ ಸಂದರ್ಭಗಳು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಒಂದಷ್ಟು ಫೈನ್ಗಳು, ಜೊತೆಗೆ ಜಡ್ಜ್ ಏನಾದರೂ ಈ ಒಂದು ವಿಚಾರವನ್ನು ಪರಿಗಣಿಸಿ, ಗಂಭೀರವಾಗಿ ಪರಿಗಣಿಸಿದರೆ ನಿಮಗೆ ಅವರು ಅಲ್ಲಿಯೇ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡ್ತಾರೆ. ಯಾಕಂದರೆ ಇತ್ತೀಚೆಗಷ್ಟೇ ಒಂದಷ್ಟು ಪ್ರಕರಣಗಳಲ್ಲಿ ಒಂದಷ್ಟು ಕುಡಿದು ಈ ರೀತಿಯಾಗಿ ವಾಹನ ಓಡಿಸೋದಾಗಿರ್ಬೋದು, ರೂಲ್ಸನ್ನು ಬ್ರೇಕ್ ಮಾಡುವಂಥದ್ದಾಗಿರ್ಬೋದು, ಮತ್ತು ಒಂದಷ್ಟು ಹುಚ್ಚಾಟ ಮಾಡಿದಂಥವರ ವಿರುದ್ಧ ನ್ಯಾಯಾಲಯಗಳು ಕೂಡ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೋಗಿ ನೀವು ಜನಸೇವೆ ಮಾಡಬೇಕು, ಜೊತೆಗೆ ನೀವು ಟ್ರಾಫಿಕ್ನಲ್ಲಿ ನಿಂತ್ಕೋಬೇಕು, ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಬೇಕು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನೀವು
ಸಿಗ್ನಲ್ಗಳಲ್ಲಿ ನಿಂತಿರಬೇಕು ಅಂತೇಳಿ ಒಂದಷ್ಟು ಶಿಕ್ಷೆಗಳನ್ನು ಕೂಡ ವಿಧಿಸುವಂಥದ್ದು ಕೂಡ ಗೊತ್ತಾಗ್ತಿದೆ. ಹೀಗಾಗಿ ನೀವೇನಾದರೂ ಕುಡಿದ ಮತ್ತಿನಲ್ಲಿ ಗಾಡಿ ಓಡಿಸ್ಬೇಕು ಅಥವಾ ನಾನು ಧೈರ್ಯವಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಕುಡಿದ್ರು ಕೂಡ ನಾನು ಎಷ್ಟೋ ಸತಿ ಕುಡಿದು ವಾಹನ ಓಡಿಸ್ತಿದ್ದೀನಿ ಅಂತ ಏನಾದರೂ ನಿಮ್ಮ ಮೈಂಡ್ನಲ್ಲಿದ್ರೆ ಅದ್ರ ಬಗ್ಗೆ ಪೊಲೀಸರು ಕಟ್ಟೆಚ್ಚರ ವಹಿಸ್ತಾರೆ, ಕೇಸನ್ನು ಹಾಕ್ತಾರೆ, ದಂಡವನ್ನು ಕೂಡ ಕಟ್ಟಿಸ್ಕೊತಾರೆ. ಕೋರ್ಟ್ವರೆಗೂ ಏನಾದರೂ ನಿಮ್ಮ ಅದೃಷ್ಟ ತಪ್ಪಿ ಕೋರ್ಟ್ವರೆಗೂ ಕೂಡ ಹೋದರೆ ಕೋರ್ಟ್ ಕೂಡ ನಿಮಗೆ ಶಿಕ್ಷೆ ವಿಧಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿ ನೀವು ಏನಾದರೂ ಕುಡಿದು ವಾಹನವನ್ನು ಓಡಿಸೋದಿದ್ರೆ ಹುಷಾರಾಗಿರಿ. ಯಾವುದಕ್ಕೂ ಫ್ರೆಂಡ್ಸ್ ಕುಡಿದೇ ಇರೋಂಥ ಫ್ರೆಂಡ್ಸ್ ಕೆಲವೊಬ್ರು ಇರ್ತಾರಲ್ಲ, ಕರ್ಕೊಂಡೋಗಿ ಅವ್ರಿಗೆ ಓಡಿಸೋದಕ್ಕೆ ಬಿಡಿ. ಯಾಕಂದರೆ ನೀವು ಪಾರ್ಟಿ ಮಾಡೋದು, ಮಜೆ ಮಾಡೋದು ಅದು ನಿಮ್ಮ ವೈಯಕ್ತಿಕ, ಬೇಡ ಅಂತ ಕೂಡ ಯಾರು ಹೇಳಲ್ಲ. ಆದಷ್ಟು ಕಮ್ಮಿ ಕುಡಿಬೇಕಾಗುತ್ತೆ. ಜೊತೆಗೆ ಈ ರೀತಿಯಾದಂತಹ ಕುಡಿದು ವಾಹನ ಓಡಿಸುವಂಥದ್ದು ಏನಾದರೂ ಮಾಡಿದ್ರೆ ಅದ್ರ ಬಗ್ಗೆ ಎಚ್ಚರ ವಹಿಸಬೇಕಾಗಿ ಪೊಲೀಸರು ಕೂಡ ಜಾಗೃತಿಯನ್ನು ಮೂಡಿಸ್ತಿದ್ದಾರೆ, ವಾರ್ನನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಇಂತಹ ವಿಚಾರಗಳಲ್ಲಿ ನೀವು ಕೂಡ ಎಚ್ಚರವಾಗಿರಿ, ಕುಡಿದು ವಾಹನವನ್ನು ಓಡಿಸಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.